ಜಿಎಸ್ಟಿ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ದಾಖಲೆಯನ್ನ ಬರೆದಿದೆ ಕೇಂದ್ರ ಸರ್ಕಾರ. ಹೊಸ ತೆರಿಗೆ ಪದ್ಧತಿ ಜಾರಿಯಾದ ಬಳಿಕ ಈ ಸಾಧನೆ ಮತ್ತಷ್ಟು ಉತ್ತೇಜನ ಸಿಕ್ಕಿರೋದು. ಎರಡನೇ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹ. ಈಗಷ್ಟೇ ಅದರ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡ್ತಾ ಇದ್ವಿ. ಹೊಸ ದಾಖಲೆಯನ್ನ ಬರೆದಿದೆ ಕೇಂದ್ರ ಸರ್ಕಾರ. ಜಿಎಸ್ಟಿ ಹೆಚ್ಚೆಚ್ಚು ಕಲೆಕ್ಟ್ ಆದ ಹಾಗೆ ಮಾರ್ಕೆಟ್ನಲ್ಲಿ ಮನಿ ಸರ್ಕ್ಯುಲೇಷನ್, ಅದರಿಂದ ಓವರಾಲ್ ದೇಶದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ, ಇದೆಲ್ಲದಕ್ಕೂ ಕೂಡ ಪೂರಕವಾದ ವಾತಾವರಣ ಇದೆ. ಆದರೆ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಕೂಡ ಇದರ ಪಾಲುದಾರಿಕೆ ಹಂಚಿಕೆ ಸಮತೋಲನವಾಗಿ ಆಗೋದು ಹೇಗೆ? ಸಮತೋಲನವಾಗಿ ಕರ್ನಾಟಕ ಕೂಡ ಜಿಎಸ್ಟಿ ಸಂಗ್ರಹದಲ್ಲಿ ಭಾರತದಲ್ಲಿ ನಂಬರ್ 2, 34,000 ಕೋಟಿ ಮಹಾರಾಷ್ಟ್ರ ಆದರೆ ನಾವು ಎರಡನೇ ಹಂತದಲ್ಲಿದ್ದು ಕೂಡ 11,000 ಕೋಟಿ ಏನು ಬರುವಂಥದ್ದು. ಬಜೆಟ್ನಲ್ಲಿ ಮಹಿಳೆಯರಿಗೆ ದೊಡ್ಡ ಘೋಷಣೆ ನಿರೀಕ್ಷೆಗಳಿದೆ. ಮಹಿಳಾ ಅಭಿವೃದ್ಧಿ ಯೋಜನೆಗಳು ಸಾಧ್ಯತೆ ಇದೆ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನಲ್ಲಿ ಮಹತ್ತರ ಬದಲಾವಣೆ ಆಗಲೇಬೇಕಿದೆ. ಮತ್ತು ರೆಪೋ ದರ ಏರಿಕೆಯಿಂದಾಗಿ ಆಗ್ತಾ ಇರುವಂತಹ ಗೃಹ ಸಾಲದ ಮೇಲಿನ ಬಡ್ಡಿ ಪ್ರತಿ ತಿಂಗಳು ಬದಲಾಗ್ತಾ ಇದೆ. ಇದು ಬಡ ಮಧ್ಯಮ ವರ್ಗಕ್ಕೆ ಒಂದು ರೀತಿಯಲ್ಲಿ ಅವರೆಲ್ಲ ಒಂದು ಆಶಾವಾದದಿಂದ ಕೇಂದ್ರದತ್ತ ನೋಡ್ತಾ ಇದ್ದಾರೆ. ರೈಟ್, ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ FKCCIನ ಮಾಜಿ ಅಧ್ಯಕ್ಷರಾದ ತಲ್ಲಂ ವೆಂಕಟೇಶ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದ ಸಮೀವುಲ್ಲಾ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮೀವುಲ್ಲಾ ಸರ್ ಇಂದಾನೆ ಪ್ರಾರಂಭ ಮಾಡೋಣ. ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು ಮಧ್ಯಂತರ ಬಜೆಟ್ ಅಂದಾಗ ಸಹಜವಾಗಿ ಜನಪ್ರಿಯವಾದ ಘೋಷಣೆಗಳು ಜಾರಿಗೆ ಬರ್ಬೋದು ಅಂತೇಳಿ, ಬಟ್ ಅದನ್ನ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ NDA 1 ಇದ್ದ ಸಂದರ್ಭದಲ್ಲಿ ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ. ನಾವು ಯಾವುದೇ ಪಾಪ್ಯುಲರ್ ಬಜೆಟ್ ಮಾಡೋದಿಲ್ಲ. ಈ ಬಾರಿ ನಿರೀಕ್ಷೆ ಈಗ ಇಂಟ್ರೀಮ್ ಬಜೆಟ್, ಇದು ಇಂಟ್ರೀಮ್ ಬಜೆಟ್ ಪ್ರೆಸೆಂಟೇಷನ್ಗಿಂತ ಮೊದಲು ಒಂದು ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ್ ನಾರಾಯಣ್ ಅವರು ಒಂದು ಎಕನಾಮಿಕ್ ಪೇಪರನ್ನು ರಿಲೀಸ್ ಮಾಡಿದರು. ಆ ಎಕನಾಮಿಕ್ ಪೇಪರಲ್ಲಿ ಅವರು ಅಜೆಂಡಾನ ಫಿಕ್ಸ್ ಮಾಡಿದ್ದಾರೆ. 5 ಟ್ರಿಲಿಯನ್ ಎಕಾನಮಿನ ಫಿಕ್ಸ್ ಮಾಡಿದ್ದಾರೆ. 7% GDP ಗ್ರೋತನ್ನು ಫಿಕ್ಸ್ ಮಾಡಿದ್ದಾರೆ. ಇದರ ಜೊತೆಗೆ ಕೆಲವು ರಿಫಾರ್ಮ್ಸನ್ನು ಮಾಡುವ ಬಗ್ಗೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ನಾನು ಈ ಕಾಂಟೆಕ್ಸ್ಟಲ್ಲಿ ಇವತ್ತು ಈ ಬಜೆಟನ್ನು ನೋಡೋದಕ್ಕೆ ಬಯಸ್ತೇನೆ. ಜೊತೆಗೆ ನೀವು ಹೇಳಿದ ಹಾಗೆ ಚುನಾವಣೆ ಕಾಲದ ಬಜೆಟ್ ಕೂಡ ಆಗಿರೋದ್ರಿಂದ ಮತ್ತು ಹಲವು ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬರ ಬಂದು ಬರದಿಂದ ಸೆಂಟ್ರಲ್ ಅಸಿಸ್ಟೆನ್ಸ್ ರಾಜ್ಯಗಳಿಗೆ ಕೊಟ್ಟಿಲ್ಲ. ಇದು ನಮ್ಮ GDP ಗ್ರೋತಿಗೆ ಅಗ್ರಿಕಲ್ಚರ್ ಸೆಕ್ಟರ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ನಮ್ಮ GDP ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಹೀಗಾಗಿ ಇದು ಚುನಾವಣೆ ಬಜೆಟಿನ ಜೊತೆಗೆ ಬರಗಾಲದ ಬಜೆಟ್ ಕೂಡ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸೋಷಿಯಲ್ ಸೆಕ್ಟರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಿಗೂ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ಗೂ ಕೂಡ ರಿಫಾರ್ಮ್ಸನ್ನ ಇವರು ಘೋಷಿಸಲೇಬೇಕು. ಮತ್ತು ಮಿಡಲ್ ಕ್ಲಾಸಿಗೆ ಟ್ಯಾಕ್ಸ್ ರಿಯಾಯಿತಿಗಳನ್ನು, ಸ್ಲ್ಯಾಬ್ಗಳನ್ನು, ರೀಸ್ಟ್ರಕ್ಚರ್ ಸ್ಲ್ಯಾಬ್ಗಳನ್ನು ಅವರು ಘೋಷಿಸಲೇಬೇಕಾದಂತಹ ಒತ್ತಡ ಇದೆ ಸರ್ಕಾರದ ಮೇಲೆ. ಈ 5 ಟ್ರಿಲಿಯನ್ ಎಕಾನಮಿ ಇದು ಬೇರೆ ಸಬ್ಜೆಕ್ಟೇ. ಡಿಸ್ಕಷನ್ಗೆ ನೀವು ತಗೊಂಡ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಾಗುತ್ತೆ ನೀವು ಲೆಕ್ಕ ಒಂದು ಚಿಕ್ಕ ರೌಂಡ್ ಡಿಸ್ಕಷನ್ ಆಯಿತು ಪ್ರಾರಂಭಿಕ ಹಂತದಲ್ಲಿ. ಪರ್ ಕ್ಯಾಪಿಟಲ್ ನೀವು ಇನ್ಕಮ್ ಲೆಕ್ಕ ಹಾಕೊಂಡ್ರೆ ನಾವು ಜರ್ಮನಿ ಮತ್ತು ಜಪಾನ್ ಕ್ರಾಸ್ ಮಾಡಬೇಕಾಗಿದೆ. ನೀವು ಜರ್ಮನಿ ಪರ್ ಕ್ಯಾಪಿಟಲ್ ಇನ್ಕಮ್ $35,000 ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಮಿಡಲ್ ಕ್ಲಾಸು, ಲೋಯರ್ ಕ್ಲಾಸು ಮತ್ತು ರಿಚ್ ಕ್ಲಾಸ್ ನಡುವಿನ ಸರಾಸರಿ ಆದಾಯ ನೀವು ಜರ್ಮನಿನ ತಗೊಂಡ್ರೆ $65,000. ಒಬ್ಬ ಭಾರತೀಯನ ತಗೊಂಡ್ರೆ ನೀವು $2,500. ಹೀಗಾಗಿ ಡಿಫ್ರೆನ್ಸಸ್ ಇದೆಯಲ್ಲ, ಅದೊಂದು ಡ್ರೀಮ್ ಅಂತ ಇಟ್ಕೊಳ್ಳೋಣ. ಒಂದು 5 ಟ್ರಿಲಿಯನ್ ಎಕಾನಮಿನ ಅದೊಂದು ಕನಸು ಅಂತ ಇಟ್ಕೊಳ್ಳೋಣ. ಆ ಕನಸು ನನ್ಸಾಗೋ ದಿನಾನು ಬರಲಿ ಅನ್ನೋ ಆಶಯದ ಜೊತೆಗೆ ಇಲ್ಲಿ ಮುಖ್ಯವಾಗಿ ಬರದಿಂದ ತತ್ತರಗೊಂಡಂತಹ ಕೆಳವರ್ಗಕ್ಕೆ ಮತ್ತು ರೈತರಿಗೆ ಏನು ರಿಫಾರ್ಮ್ಸನ್ನು ಈ ಸೆಂಟ್ರಲ್ ಬಜೆಟ್ ಕೊಡುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಹೀಗಾಗಿ ಪ್ರೈಮ್ ಮಿನಿಸ್ಟರ್ PM ಕಿಸಾನ್ ಸಮ್ಮಾನ್ ಯೋಜನೆ ಇದೆಯಲ್ಲ, ಆ ಯೋಜನೆಯ ಮೊತ್ತ ಜಾಸ್ತಿ ಮಾಡ್ತಾರ ಮತ್ತು ಆ ಯೋಜನೆಯ ವ್ಯಾಪ್ತಿಗೆ ಹೆಚ್ಚು ಸಂಖ್ಯೆಯ ರೈತರನ್ನ ಸೇರಿಸ್ತಾರ ಅನ್ನೋದು
ತುಂಬಾ ಆಲ್ರೆಡಿ ಮಹಿಳೆಯರಿಗೆ ಡಬಲ್ ಮಾಡಿದಾರಲ್ಲ ಅದನ್ನು. ಯಾವುದು ಕಿಸಾನ್ ಸಮ್ಮಾನ್ ಮಹಿಳಾ ರೈತರಿಗೆ ಆಲ್ರೆಡಿ 6,000 12,000 ಮಾಡಿದಾರೆ. ಬಟ್ ಈ ಸರಿ ಸಾಮಾನ್ಯ ರೈತರಿಗೆ ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ತಾರೆ, 6,000 ಕೊಡ್ತಿದ್ದಾರೆ. ಆ ಮೊತ್ತನ ಜಾಸ್ತಿ ಮಾಡ್ತಾರ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಮಾಡಬಹುದಾದಂತಹ ಜನಪ್ರಿಯ ಘೋಷಣೆ ಇದಾಗುತ್ತೆ. ಇನ್ನು ಎರಡನೇದು, ನೀವು ಸಾಕಷ್ಟು ಡಿಸ್ಕಷನ್ ಮಾಡಿರ್ತೀರಾ, ನ್ಯೂ ಟ್ಯಾಕ್ಸ್ ರಿಜಿಮ್, ಹೊಸ ಟ್ಯಾಕ್ಸ್ ರಿಜಿಮ್ ಅಂತ. ಹೊಸ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಮಧ್ಯಮ ವರ್ಗಕ್ಕೆ ಮತ್ತು ಮೇಲ್ವರ್ಗಕ್ಕೆ ಎಷ್ಟು ರಿಯಾಯಿತಿ ಸಿಗುತ್ತೆ ಟ್ಯಾಕ್ಸ್ ಪೇಯರ್ಸ್ಗೆ ಅನ್ನೋದು ಆಲ್ರೆಡಿ ನೀವು ಚರ್ಚೆ ಮಾಡಿರ್ತೀರಾ. ಟ್ಯಾಕ್ಸ್ ಸ್ಲ್ಯಾಬು ಏನು 3.5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರೋ, ಫ್ರೀ ನಿಲ್ ಟ್ಯಾಕ್ಸು ಅದನ್ನು 5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರೋ, ಇದು ಡೆಫಿನೆಟ್ಲಿ ಇದು ಚುನಾವಣೆಯ ಸಂದರ್ಭದ ಮತ್ತೊಂದು ಅನೌನ್ಸ್ಮೆಂಟ್. ಅನೌನ್ಸ್ಮೆಂಟ್ಗಿಂತ ಹೆಚ್ಚಾಗಿ ಬಹಳ ನಿರೀಕ್ಷೆ ಇದೆ ಸರ್. ನಿರೀಕ್ಷೆ. ಮತ್ತೆ ನೀವು ಆವಾಗಲೇ ಒಂದು ಪಾಯಿಂಟ್ ಹೇಳಿದ್ರಿ, ನೀವು ಈಕ್ವಿಟಿಗಳಲ್ಲಿ ಕೆಲವು ಪ್ರಿಸ್ಕ್ರೈಬ್ಡ್ ಎಲ್ಲ ಈಕ್ವಿಟಿಗಳಲ್ಲ, ಎಲ್ಲ ಈಕ್ವಿಟಿ ಕೆಲವು ಪ್ರಿಸ್ಕ್ರೈಬ್ಡ್ ಈಕ್ವಿಟಿಗಳಲ್ಲಿ ಇನ್ವೆಸ್ಟ್ ಮಾಡುವ ವ್ಯಕ್ತಿಗಳಿಗೆ ನೀವು ರಿಯಾಯಿತಿನ ಕೊಡೋದು. ರಿಯಾಯಿತಿ ಸ್ಲ್ಯಾಬ್ 6.5 ಲಕ್ಷಕ್ಕೆ 7 ಲಕ್ಷಕ್ಕೋ 8 ಲಕ್ಷಕ್ಕೋ ನೀವು ಇಷ್ಟು ಲಕ್ಷ ತನಕ ಕೆಲವು ಪ್ರಿಸ್ಕ್ರೈಬ್ಡ್ ಈಕ್ವಿಟಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಾವು ನಿಮಗೆ ಟ್ಯಾಕ್ಸ್ ಹಾಕಲ್ಲ ಅಂತ. ಅವ್ರು ವೆಂಕಟೇಶ್ ಅವರಿಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ, ನಮ್ಮ ಅವರದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಇದೊಂದು ದೊಡ್ಡ ನಿರೀಕ್ಷೆ. ಇನ್ನು ಇದನ್ನ ಮೀರಿ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಇದೆಯಲ್ಲ, ಇದು ಯಾಕೆ ಅಂತಂದ್ರೆ 2047 ಟಾರ್ಗೆಟ್ ಇಟ್ಕೊಂಡು ಅಮೃತ ಕಾಲದ ಎಕಾನಮಿಗೆ ನೀವು ಸ್ಟೇಜ್ ರಂಗವನ್ನ ಸಜ್ಜುಗೊಳಿಸುವಂತಹ ಬಜೆಟ್, ದಾಖಲೆಯ ಬಜೆಟ್. ಒಬ್ಬ ಮಹಿಳೆಯಾಗಿ 6ನೇ ಸರಿಗೆ ಅವ್ರ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 10 ಲಕ್ಷ, ಇಫ್ ಐ ಆಮ್ ನಾಟ್ ರಾಂಗ್, 10 ಲಕ್ಷ ಕೋಟಿ, ಅದಕ್ಕಿಂತ ಮೀರಿರ್ಬೇಕು ಈ ಬಾರಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಬೇಕು ಅನ್ನೋದು ಅದು ತುಂಬಾ ಸಿಗ್ನಿಫಿಕೆಂಟ್. ಅದು ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಅದು ತುಂಬಾ ಸಿಗ್ನಿಫಿಕೆಂಟ್. ಸೊ ಹೀಗಾಗಿ ಇವೆಲ್ಲವೂ ಕೂಡ ನರೇಗಾ, ನೀವು 22-23ರಿಂದ ನೀವು ನರೇಗಾಗೆ ಕೊಡ್ತಿರೋ ದುಡ್ಡನ್ನ ನಾವು ಲೆಕ್ಕ ಹಾಕಿದರೆ 89,000 crores ದುಡ್ಡನ್ನ ಕೊಡ್ತಾ ಇದ್ರು, ಅದು 60,000ಗೆ ರೆಡ್ಯೂಸ್ ಆಗಿದೆ ನರೇಗಾಗೆ. ಬಟ್ ಈ ಸರಿ ನರೇಗಾಗೆ ಅದೇ ಲೆಕ್ಕದಲ್ಲಿ ನೀವೇನಾದ್ರು ದುಡ್ಡನ್ನು ಕೊಡ್ತೀವಿ ಅಂತಂದ್ರೆ ಕ್ರಮೇಣ ರೆಡ್ಯೂಸ್ ಮಾಡ್ತಾ ಬಂದಿದ್ದಾರೆ. ನೀವು ಅದೇ ಲೆಕ್ಕದಲ್ಲಿ ಏನಾದರೂ ಮತ್ತೆ ರೆಡ್ಯೂಸ್ ಮಾಡಿದರೆ ಅದರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ತುಂಬಾ ಹೊಡೆತ ಬೀಳುತ್ತೆ. ಅದು ಈ ಬರಗಾಲದ ಸಂದರ್ಭದಲ್ಲಿ ಅನ್ಎಂಪ್ಲಾಯ್ಮೆಂಟ್ ವಿಚಾರ ನೀವು ಡಿಸ್ಕಷನ್ UPA 2 ಬಂದಿದ್ದೇ ಆ ಕಾರಣಕ್ಕಾಗಿ ಅದನ್ನು ಅವರು ಬಹಳ ದೊಡ್ಡ ಮಟ್ಟದಲ್ಲಿ. ಹೌದು, ಬಟ್ ನೀವು ಈ ಅನ್ಎಂಪ್ಲಾಯ್ಮೆಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡುತ್ತೆ. ಆದ್ರಿಂದ ನರೇಗಾಗೆ ಈ ಬಾರಿ ಅವರು ಹೆಚ್ಚು ಪ್ರಮಾಣದಲ್ಲಿ. ಬಟ್ ಸಾರಿ ಇಂಟರಪ್ಟ್ ಮಾಡಿದಕ್ಕೆ, ಆಗ್ಲೇ ನಮ್ಮ ಕ್ರಾಸ್ಟಾ ಸರ್ ಹೇಳ್ತಿದ್ರು ನೋಡಿ, ಅಲ್ಲಿ ಹಣ ಕೊಟ್ರೆ ಹೆಂಗೆ ಅಂದ್ರೆ ಅದನ್ನ ಮಾನಿಟರ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಮಣ್ಣು ಇಲ್ಲಿ ತೆಗೆದು ಅಲ್ಲಿ ಹಾಕ್ತಾರೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ. ತರ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಇದ್ದಲ್ಲೇ ಉದ್ಯೋಗ ಸೃಷ್ಟಿಗೆ ಬೇರೆ ಪರ್ಯಾಯ ಯೋಜನೆ ಬೇಕು ಹೇಳ್ದಂಗೆ, ಅಂದ್ರೆ ಕ್ರಾಸ್ತಾ ಅವ್ರು ಹೇಳ್ದಂಗೆ ಕೂಡ ಆ ನರೇಗಾ ಯೋಜನೆಯಲ್ಲಿ ಸೋರಿಕೆ ಅಂತೂ ವಿಪರೀತ ಆಗಿದೆ. ಯಾಕಂದ್ರೆ ಸತ್ತವರಿಗೂ ಕೂಡ ಆ ದುಡ್ಡನ್ನ ಬರೆಸ್ಕೊಳ್ಳುವಂತ ಹೆಸರು ಬರೆಸ್ಬಿಟ್ಟು ಕೂಲಿ ಮಾಡೋದು ಅದು ವಿಧಾನಸಭೆಯಲ್ಲಿ ಚರ್ಚೆಗಾಗಿತ್ತು. ರಾಜ್ಯದ ನಿರೀಕ್ಷೆ ಏನು, ಹಾಗೆ ರಾಜ್ಯ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಬಾರಿಯ ಕೇಂದ್ರದ ಈ ಮಧ್ಯಂತರ ಬಜೆಟ್ ನಿಂದ, ಇದರ ಒಂದಷ್ಟು ವಿಶೇಷ ಸಂಗತಿಗಳೊಂದಿಗೆ ನನ್ನ ಕಲೀಗ ರಂಜಿತ್ ಜಾಯಿನ್ ಆಗ್ತಾ ಇದ್ದಾರೆ. ಕರ್ನಾಟಕದ ನಿರೀಕ್ಷೆ